ಹೇಳ ಅಥವಾ ನಾನೇ ಸಾಕಿದ ಗಿಳಿ ಮರಿ ದೊಡ್ಡದಾಗಿ ಹದ್ದಾಗಿ ನನ್ನ ನಡು ಕುಗ್ಗುತ್ತು ಅಂತ ಹೇಳ ಏನಂತ ಹೇಳಿ? ಆ ಕುಲಘಾತಕ ಬೇರೆ ಯಾರು ಅಲ್ಲ, ಆ ಕುಲಘಾತಕ ಇಲ್ಲ ತಾಯಿ, ಇಲ್ಲ. ಅವನ ಹೆಸರು ನನ್ನ ಬಾಯಾಗ ಬರುವುದಿಲ್ಲ. ಅವ ಯಾರು ಅಂತ ನನ್ನ ಮಗಳು ಈ ಚೀಟಿಯಾಗ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ. ಹೆತ್ತ ಕಳ್ಳು ಹೆತ್ತವ್ರಿಗೆ ಹೆಗ್ಗಣ ಮುದ್ದಂತ. ಹೆತ್ತ ಕಳ್ಳು ಮಗ ಇಂಥ ತಪ್ಪು ಮಾಡ್ಯಾನ ಅಂದ್ರ ಒಪ್ಕೊಳಕ್ ಸಾಧ್ಯ ಇಲ್ಲ. ಆದ್ರ ಆ ಸತ್ತ ಕಳ್ಳ ಹೆತ್ತ ಕಳ್ಳು ಏನಂತ ಹೇಳ್ಬೇಕು ತಾಯಿ, ಏನಂತ ಹೇಳ್ಬೇಕು? ನನಗೆ ಮಕ್ಕಳಾಗಲಿಲ್ಲ ಅಂತ ಕಂಡ ದೇವರಿಗೆ ನೀನು ಹರಕೆ ಹೊತ್ತಿಯಮ್ಮ. ನನಗೋಸ್ಕರ ಕೈಯಲ್ಲಿ ಕರ್ಪೂರ ಹಿಡಿದು ವ್ರತವನ್ನು ಕೂಡ ಮಾಡಿದೆ. ಈ ನಿನ್ನ ಉಪಕಾರ ಈ ಜನ್ಮದಲ್ಲಿ ತೀರಿಸೋದಕ್ಕೆ ಆಗೋದಿಲ್ಲ. ಆದ್ರೆ ನಿನ್ನ ವಿಷಯದಲ್ಲಿ ನನ್ನ ಮಗನಿಗೆ ಯಾವ ತಪ್ಪು ನಿರ್ಧಾರವನ್ನು ತೆಗೆದುಕೊಡಬೇಡ ಅಂತ ನನ್ನ ಗಂಡನಿಗೆ ಹೇಳು. ಕೈ ಮುಗಿತೀನಪ್ಪ, ಬೇಕಾದ್ರೆ ಶರಣ ಬೇಡ್ಕೋತೀನಪ್ಪ, ಬೇಕಾದ್ರೆ. ನೀನು ಬೆಟ್ಟಪ್ಪನ ಹೆಂಡತಿ ಅನ್ನೋದನ್ನು ಮರಿಬೇಡ. ಏ ಬೆಟ್ಟಪ್ಪ, ಏನು ಯೋಚನೆ ಮಾಡ್ತಾ ಇದೀಯಾ? ನಾನು ಯಾರು ಗೊತ್ತಾ? ಅಂದು ನಿನ್ನ ತೀರ್ಪಿಗೆ ಬಲಿಯಾದ ಕಾಳ. ಇದೇ ತೀರ್ಪಿನಿಂದ ತಾನೇ ಅವತ್ತು ನನ್ನ ಊರು ಹೊರಗಿನ ಆಲದ ಮರಕ್ಕೆ ನೇಣು ಹಾಕಿ ಕೊಂದಿ ನೀನು. ನಿನಗೆ ಅವತ್ತೇ ಹೇಳಿದ್ದೆ ತಾನೇ, ಒಂದೊಂದಿನ ಇದೇ ಘಟನೆ ನಿನ್ನ ಮನೆಯಾಗೋ ನಡೀತೈತಿ ಅಂತ. ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಇನ್ನೊಂದು ಹೆಸರು ಬೆಟ್ಟಪ್ಪ ಅಲ್ವಾ? ನಾನು ಹೇಳಿದಂತೆ ನಿನ್ನ ಮನೆಯಲ್ಲಿ ಘಟನೆ ನಡೆದಾಯ್ತು. ನಿನ್ನ ಮಗ ತಪ್ಪು ಮಾಡಾಯ್ತು. ಕೊಡು ಸತ್ಯ, ನ್ಯಾಯ, ನೀತಿ, ಧರ್ಮದ ತೀರ್ಪನ್ನ ನಿನ್ನ ಮಗನಾದ ಮಹಾಂತೇಶನಿಗೆ ಏನು ಕೊಡ್ತೀಯ ಅಂತ ಅಂದು ಸತ್ತು ಹೋದ ಕಾಳನ ಆತ್ಮ ನಿನ್ನ ಮನೆ ಸುತ್ತಿ ಸುತ್ತಿ ನೋಡ್ತಾ ಇದೆ. ಕೊಡ್ತೀನಿ, ಸರಿಯಾದ ಶಿಕ್ಷೆಯನ್ನೇ ಕೊಡ್ತೀನಿ. ರುದ್ರ, ನನ್ನೊಂದು ಮಾತು ನೆನ್ಸ್ಕೊಡ್ತೀಯ ರುದ್ರ? ಹೇಳಿದ್ದೀನಿ ರುದ್ರ, ಈ ಬೆಟ್ಟಪ್ಪನ ಮಗ ಹೀಗೆ ಮಾಡಿದ್ದಾನೆ ಅಂತ ಊರು ಜನರಿಗೆ ಗೊತ್ತಾದ್ರೆ ಊರಲ್ಲಿ ನನ್ನ ಮರ್ಯಾದೆ ಇರಲ್ಲ ರುದ್ರ. ನನ್ನ ಮಗನಿಗೆ ತಕ್ಕ ಶಿಕ್ಷೆನೇ ಕೊಡ್ತೀನಿ. ಒಂದೇ ಒಂದು ಮಾತು ರುದ್ರ, ಈ ವಿಷಯ ಏನಾದ್ರೂ ಊರು ಜನರಿಗೆ ಗೊತ್ತಾದ್ರೆ ಈ ಬೆಟ್ಟಪ್ಪ ಇದ್ದು ಸತ್ತ ಹಾಗೆ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಇಲ್ಲ, ನಿಮ್ಮ ಮನೆತನದ ಅನ್ನ ಉಂಡು ಬೆಳೆದ ದೇಹ ಇದು. ನಿಮ್ಮ ಮನೆತನದ ಮರ್ಯಾದೆ ಕಳೆಯೋ ಕೆಲಸ ನಾನು ಮಾಡ್ತಿಲ್ಲ ದಣಿ. ಇಲ್ಲ ದಣಿ, ನನ್ನ ದಣಿ ಮರ್ಯಾದೆ ಹೋಗ್ಬಾರ್ದು, ಹೋಗ್ಬಾರ್ದು. ಹಾಗಾದ್ರೆ ಆ ಚೀಟಿನ ಹರಿದಾಕು. ಚೀಟಿ
ದಣಿ, ಈ ಚೀಟಿನ ಹರಿದು ಹಾಕಿದ್ರ ಇದನ್ನ ಕೂಡ್ಸಿ ಓದು ಬುದ್ಧಿವಂತರ ಅದಾರ ದಣಿ. ಇದನ್ನ ಸುಟ್ಟು ಹಾಕಿದ್ರ ಆ ಬೂದಿನ ಓದುವಂತ ಜಾಣರು ನಮ್ಮ ಊರಾಗ ಅದಾರ ದಣಿ. ಇಲ್ಲ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಈ ವಿಷಯ ನನ್ನಲ್ಲಿ ಅಡಕಾಗ್ಬಾರ್ದು. ರುದ್ರ ರುದ್ರ ರುದ್ರ, ಯಾಕೋ ನಮ್ಮ ಮನೆ ಮೇಲೆ ನಿನಗಿಷ್ಟೊಂದು ಮಮಕಾರ? ತಡಿ, ನಂದೊಂದು ಮಾತು ನಡೆಸ್ಕೊಡ್ತೀರ ತಡಿ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ನಮ್ಮ ಸಣ್ಣ ದಣಿ ಯಾವ ರೀತಿ ಶಿಕ್ಷೆ ರುದ್ರ, ನಿನ್ನ ಬಾಯಲ್ಲಿ ಇನ್ನೊಂದು ಸಾರಿ ಸಣ್ಣ ಧನಿ ಅಂತ ಬರಬಾರ್ದು. ನಿನ್ನ ಬಾಯಿಂದ ಧನಿ ಅನ್ನಿಸಿಕೊಳ್ಳೋ ಯೋಗ್ಯತೆ ಇಲ್ಲ ನೀಚನಿಗೆ. ಸರಿಯಾದ ಶಿಕ್ಷೆನೇ ಕೊಡ್ತೀನಿ. ರುದ್ರ, ಯಾವ ಜನ್ಮದಲ್ಲೂ ತೀರ್ಸಕ್ಕಾಗಲ್ಲ ರುದ್ರ. ಸರಿಯಾದ ಶಿಕ್ಷೆನೇ ಕೊಡ್ತೀನಿ. ಇಂದ ಮತ್ತು ಏನಾಯಿಲ್ಲ ವಾಪಿ ಗಪ್ಪ ಅಪ್ಪಿ, ನಿನಗೊಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡಿಸ್ತೇನೆ. ಗಪ್ ಗಪ್ ಗಪ್. ಇಂಥ ತಂಡ್ಯ ಡೈರಿ ಮಿಲ್ಕ್ ಇರ್ತೈತಿ ಅದು ನಾ ಗಪ್ ಮಾಡ್ತೀನಿ. ಮಾಡ್ಲೇಪ್ಪ. ಅಪ್ಪಿ, ನಿನಗೆ ಒಟ್ಟ ಚಿಲ್ಲಾಗಿರೋ ಒಂದು ಫುಲ್ ಬಿಯರ್ ಹೊಡಿಸ್ತೀನಿ. ಗಪ್ ಮತ್ತೊಂದು ಯಾವ್ದು ಬಂದ್ರೆ ಅಪ್ಪಿ ಗಪ್ಪ, ಮಕ್ಕಳ ಮನೆಯವ್ರು ಹೇಳ್ತಾರ ಅಪ್ಪಿ ನಿನಗೊಂದು ಲಸ್ಸಿ ಕುಡಿಸ್ತೇನೆ. ಗಪ್ ಲಸ್ಸಿ. ಲಸಿ ಕುಡಿದೈತ ನಾಯ್. ಅಪ್ಪಿ, ಈ ಸಲ ನಿನಗೆ ಫುಲ್ ಮಟನ್ ಬಿರಿಯಾನಿ ತಿನ್ನಿಸ್ತೀನಿ. ಗಪ್ ಮಟನ್ ಬಿರಿಯಾನಿ ಸ್ವಾಭಾವಿಕ ನಾಯಿ ಭಾಷೆ. ಅಂದ್ರೆ ನಾ ನಾಯ್ ಅಲ್ಲೇ ನಾನು ಮತ್ತೆ ಅವ್ರ ಕಡೆ ಅನಿಸ್ತೀಯಲ್ಲ. ಎಲ್ಲ ನಮ್ಮ ಮಂದಿ ಅವರು ಪ್ರೀತಿಗೆ ಅಂತಿರ್ತಾರ ಹಂಗ. ಇದು ವಿಚಾರ ಮಾಡಬಾರ್ದು. ಅವನ್ನ ಕರಿ ಕರಿ, ಗುರುಗಳು ಬಂದಾರ, ಆಶೀರ್ವಾದ ಮಾಡ್ತಾರ, ಸಟ್ನ ಬಾ ಅಂತ ಹೇಳಿ ಕರಿ 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 ಕರಿ. ಯಾರನ್ನ ಕರೀಲಿ? ಕರಿಲೆ ಅಜ್ಜ ಅಜ್ಜ ಕರೀಲಿ. ಕೆರಿ ಅಲ್ಲ ಕರಿ. ಕರೀಲಿ? ನಿಮ್ಮ ಎಲ್ಲಿ ಕೆರಿತಿ? ಕರಿ ಕರಿ ಕರಿ. ಏ ಮಾಳಿ, ಕರಿಯೋ ಪದ್ಧತಿ ಐದು ಎಲ್ಲಾರ ಏನ ಅಂದ್ಯಲ್ಲ ಆಕಿಗೆ? ಮಾಳಿ. ಮಾಳೆ, ನಾ ಏನಾಗ್ಬೇಕು ನಿನಗೆ? ಮತ್ ಗುರುವಿನ ಲವರ್ ಏನಕ್ಕಾಳು? ಇಲ್ಲಿ ಈ ಲೆಕ್ಕಕ್ಕೆ ಬರತ್ತೆ ಎನ್ನಿ. ಹಂಗ ಕರಿಪ ಪಕ್ಕ ಕರಿತೀನಿ ನೋಡಿ. ಹೆಂಗ ಹೆಂಗ? ಓ ನನ್ನ ಗುರುವಿನ ತಾಯಿ, ಗುರುವಿನ ತಾಯಿ. ಸಾಕು ಬಿಡ್ಲೇಪ್ಪ, ನಿಮ್ಮವನು ಬಡ್ಡಿಗೆ ಉಪ್ಪು ಕಡಿತೀಯಲ್ಲೋ. ನನ್ನ ಗುರುವಿನ ನಮ್ಮವು ಅನ್ಲೇಕೆ ಏನೋ ಅಂದಲ್ಲ. ಮಾಳ ಒಂದ್ ಬಿಡ್ಲೇಪ್ಪ ಸಾಕತ್ತ. ಮಾಳವ, ಏ ಮಾಳವ, ಮನಿ ಅಲ್ಲ ಬಾ ಇದು. ಇದಾ ಮನೆ ಅಲ್ಲಿ ಬಾರ್ಲಿ. ಎಲ್ಲ ನೋಡಲ್ಲಿ ಬಾಗಿಲಿ ಬ್ಯಾನರ್ ಬಡ್ದೀನಿ. ಇದ ಮನಿ. ಅದನ್ನ ಬಿಚ್ಕೊಂಡ್ ಬಂದ್ಬಿಡು, ಹೋಗ್ಬಿಡು ಅದ ಎಲ್ಲ ಅಲ್ಲಿ. ಆಮೇಲೆ ಯಾವಕ್ಕೆ ಕ್ಯಾಂಡ ಅಣ್ಣ ಅಂತಾಳ. ಅವ ಗನ್ಮಗ ಕುಡ್ದು ನಿಷೇಧ ಮಕ್ಕೊಂಡನಲ್ಲ, ಲೇಡೀಸ್ ವಾಯ್ಸ್ ಅವ ಬೆಳ್ಳಗನಂತವ ಮಗ ಇವ್ರ ಮನೆಗೆ ಯಾಕೆ ಮಕ್ಕೊಂಡನ್ಲಿ ಅವ?
ಬಗಲ್ ಮನೆ ಅವ ಅರ್ನಿಸೆಗೈತಿ ಇವ್ರು ಕಟ್ಟಿ ಮೇಲೆ ಬಿದ್ದಾನ. ಅರ್ನಿಸಿದಾಗ ನಾವು ತಪ್ಪು ಮಾಡಿದ್ವಿ. ನಿಮ್ಮ ಮನೆಗೆ ಬಂದಾಗ ಹೆಣ್ಣು ಮಕ್ಕಳ ಧ್ವನಿಯಲ್ಲಿ ಕರೆಯುತ್ತೇವೆ ಅಂತ ಹೇಳಿದ್ವಿ, ಮರ್ತಿಯನ್ನ ಮಗನ? ಮರ್ತ ಬಿಟ್ಟಿದ್ದ ಹೆಣ್ಮಕ್ಳ ದಿನ ಕರಿ. ಹೆಣ್ಮಕ್ಳ ಹೆಣ್ಮಕ್ಳ ದಿನ ಟ್ರೈ ಮಾಡ್ಲೆ. ರಾಖಿ ಹಬ್ಬ ಮುಗ್ದೈತಿ ಬೇ, ಯಾಕೆ ಕಾಡಕತ್ತಿ? ಈ ಕರಿತೀವಿ ಕರಿ. ನಮ್ಮ ನಾಟಕ ಇಲ್ಲಿಗೆ ಮುಕ್ತಾಯವಾಯಿತು. ಸುಮ್ಮನ ಓಯಪ್ಪ ಕನ್ಯಾನ ಅಲ್ಲ ಮಾವ, ಹಿಂಗ್ಯಾಕ್ ಬಂದಿವ್ರಿ ನೀವು ಜಾತ್ರೆಗ ಡಬ್ಬಿ ಹಾರ್ಸರ್ಗತಿ? ಇಲ್ಲ ಓಡಿ ಕೆತ್ತಾಕ್ ಬಂದಿದ್ವಿ, ಎತ್ಕೊಂಡು ಸಿಗವಲ್ದು. ಈಗೆಲ್ಲಿ ಸಿಗ್ತಾವ? ಎಲ್ಲ ಹೋಗ್ಯಾವ. ಈಗೇನಿದ್ರು ತರಕಾರಿ ಅವು ಇವು ಹೊಂಟು ಬಿಟ್ಟಾವ. ಅವು ತಿನ್ನು ಹೋಗದಿದ್ದ ಹೆಸರಿನ ಕಪ್ಪರ್ ಬಳ್ಕೊಂಡು ಹೋಗಿದ್ದೆ. ನನ್ಕಿನ ಮೊದಲ ಯಾವನೋ ಪಾರ್ಟ್ನರ್ಶಿಪ್ನ್ಯಾಗ ಬಳ್ಕೊಂಡು ಹೋಗ್ಬಿಟ್ಟ. ಅದಕ್ಕೆ ಯಾಕೆ ಚಿಂತೆ ಹಳ್ಳ ದಂಡಿಗೆ ಬೇಸಿ ಏನ್ ಕಲಿತಿತ್ತಿವೆ? ಒಳ್ಳೆ ಹೆಣ್ಮಗಳ ದೇವ ನೀನು. ಯಾಕ ಏನು ವಾಚ್ಯದ ಅಂತೀನಿ, ಒಂದ್ 70 kg ಇರ್ಬೇಕು ನೀನು. ನೀ ಯಾವಾಗ ಎತ್ತಿದ್ದಪ್ಪ ನನ್ನ? ಎತ್ತಿಲ್ಲಲ್ಲ, ಬರೀ ನೋಡಿದ್ರೆ ಹೇಳ್ತೀನಿ. ನನ್ನೊಂದ್ ಕೈ ಎತ್ತಕ್ಕಾಗುದಿಲ್ಲ ನಿನಗ. ನಾ ಎತ್ತಿ ನಂದಿಲ್ಲ. ಎಲ್ಲಿ ಯಾಕ ಒಬ್ರು ಬಂದಿರಿ? ದೊಡ್ಡಪ್ಪರ ಎಲ್ಲಿ ಅದಾರ? ಅಲ್ಲಿ ಗೊತ್ತಾಯ್ತಲ್ಲ. ಎಲ್ಲಿ ಇಲ್ಲೇನ ಹೊಲಸು ಮಾಡೋದು? ಹಳೆ ದಂಡಿಗಾರ ಕಳಿಸ್ತಿದ್ವಿ. ಏನೈತೆ ಜಗದಾಗ? ಹಂಗ್ಯಾಕ್ ಕೂತೀರಿ? ಯಪ್ಪ ನೀವು ಕುಂತಿದ್ದ ರೀತಿ ನೋಡಿದ್ರ ತಪಸ್ ಅನ್ಸವಲ್ತು ಯಪ್ಪ. ತುದಿಗಾಲ ತಪಸ್ಸು ಅಂತಾರ. ಮಾಡು, ಎಲ್ಲ ವ್ಯವಸ್ಥೆ ಆಗಿದೆಯೇ? ನಿಮ್ದು ಬರಬ್ಬರಿ ವ್ಯವಸ್ಥಾನ ಮಾಡಿನಲ್ಲ. ಬರಬ್ಬರಿ ವ್ಯವಸ್ಥೆ ಅಂದ್ರೆ ಏನೇನ್ ಮಾಡಿ? ಅದರಿ ಹೋಳಿಗೆ, ಕರ್ಗಡುಬು, ಕರ್ಜಿಕಾಯಿ ಎಲ್ಲ ಮಾಡೀವ್ರಿ. ನಿಮ್ದು ಸಿದಿಗಿನೂ ತಯಾರ ಮಾಡೀವಿ. ಸಿದಿಗೆ ನಾವಲ್ಲೇ. ಯಾಕ? ನಾವಲ್ಲಿ ಬಿಡ. ಯಾಕೆ ಯಾಕೆ? ಏನು ಸಾಯಂಕಾಲ ಸಿದಿಗಿ ಗದ್ದಿಗೆ ನಮ್ಮ ಕಡೆ ಸತ್ತಾಗ ಮಾಡ್ತಾರಪ್ಪ ಇವನ್ನೆಲ್ಲ. ಸಿದಿಗೆ ಅಲ್ರಿ, ಅದೇನ ಕುಂದ್ರಾಕ ಹಾಸ್ತಾರಲ್ರಿ. ಯೋ ಕರಿಕಂಬಳಿ ಗದ್ದಿಗೆ. ಗದ್ದಿಗೆ ಗದ್ದಿಗೆ ಅಂತ ಕ್ವಾಲಿಟಿ ಸ್ವಾಮಿಗಳಲ್ಲ ನಾವು. ಹಾ? ಆ ಸ್ವಾಮಿಗಳು ಬ್ಯಾರೆ, ನಾವ ಬ್ಯಾರೆ. ನಮಗ ಅರ್ಕ ತಟ್ಟ ಆದ್ರೂ ನಡೀತದ. ಏನ ಪೂಜಾ ಪೂಜಾ ಪೂಜಾ. ಮತ್ತ ನಿಮಗ ಇರ್ಲಿ ಇರ್ಲಿ ಅಂದ್ರ ನಮ್ಮ ವಿಧಿವಿಧಾನಗಳನ್ನ ನಾವ್ ಯಾರಿಗೂ ಹೇಳೋದಿಲ್ಲ, ಅದನ್ನ ಹೇಳಾಕೂ ಬರೋದಿಲ್ಲ. ಯಾಕಲೆ ಏನ್ ಬೇಕು ನಿನಗ? ನಿಮ್ಮ ಕಿಲ್ಯಾಕ್ ಬರ್ತಾರೆ? ಪುಕ್ತ್ ಮೇಂಟೈನ್ ಮಾಡು. ಅಂದ ಹಾಗೆ ನೀ ಮಕ್ಕನ್ ಹೆಸರೇನು ಮಾಡು? ಅಕ್ಕಿ ಹೆಸರ್ಯ ನುಂಗವ್ವ. ನುಂಗವ್ವ ನಾವು ನಿಂಗವ್ವ ಕೇಳಿವಿ, ಇದೇನಿದು ನುಂಗವ್ವ? ಅಕ್ಕಿದೊಂದು ದೊಡ್ಡ ಠೋರಿ ಅಪ್ಪ. ಸ್ನಾನದ ಮಾಡಿ ಹೇಳಿಬಿಡವ. ಸ್ನಾನ ಮಾಡ್ಲೆ? ಅಕ್ಕಿದು ಮದುವೆ ಆಗಿತ್ತು. ಮದುವೆ ಆಗಿತ್ತು. ಅಕ್ಕಿ ಗಂಡ ಕೆಟ್ಟ ಕುಡಿತಿದ್ದ. ಕರ್ಮ. ಕುಡಿಯವ ಬಂದ್ಬಡೆವ, ಕುಡಿಯವ ಬಂದ್ಬಡೆವ, ಹಿಂದು ಬಡೆವ ಮುಂದು ಬಡೆವ, ಹಿಂದು ಬಡೆವ ಮುಂದು ಬಡೆವ, ಹಿಂದು ಬಡಿಯವ ಮುಂದು ಬಡಿಯವ, ಹಿಂದು ಬಡಿಯವ ಗನಗಟ್ಟುಳ್ಳಕ್ಕೆ ನಿಮ್ಮಕ್ಕ ಹೇಳ್ತಾನ. ಯಾಡ್ಯಾಡ್ ಬಡತಕ್ಕ ತಡ್ಕೊಂಡಾಳ ಅಂದ್ರೆ ಗ್ರೇಟ್ ಆಕೆ. ಹಿಂಗ ಕುಡ್ದು ಬಂದು ಒಂದ್ ಬಡ್ಯಾಕತ್ತಿದ್ದ ಸಿಟ್ಟಿಗೆದ್ದಕೆನ. ಏನಂತ್ಯೋ ನೀನ ಬಾಯಾಗರ ಮಣಕಾಲ ತುರುಕ್ಲಿ ಅಂತೇಳಿ ದೊಡ್ಡದೊಂದು ಕಲ್ಲು ತಗೊಂಡು ಎತ್ತಿ ಹಾಕಿ ತಲೆ ಮೇಲೆ ಮಕ್ಕೊಂಡ. ಗಂಡನ್ನ ಇಕ್ಕರಿಸಿದ್ಲು. ಅದಕ್ಕೆ ಆಕಿಗೆ ನುಂಗವ್ವ 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 ಅಂತಾರೆ. ಶಿಶೋತ್ತಮ ಎರಡನೇ ಪಾಳೆ. ಅಕ್ಕಿ ನಾನು ನಿಕ್ಕರಿಸಿದ್ರು ಪರವಾಗಿಲ್ಲ, ಅವನವನಕ್ಕಿನ ತಾಯನ್ ಕೇಳ್ಯಾರ ಬಕ್ಕರ್ಸ. ಕೆಲವೊಬ್ರು ಡೇರಿಂಗ್ ಮೇಲೆ ಹೊಕ್ಕತ್ತೇರಿ ಏನು ಇರ್ಲಿ ಮಾಡು. ನೀ ಮಕ್ಕನ್ ಕರೆಯುವಂಥವಳ. ಕರೀಲ್ರೆ? ಕರಿ. ಯಾಕ
ಏನ್ ಬೇ ತಂಗಿ ಏನವಳ ಕಂಠ ಈ ಕಂಠನ ಹಿಂಗೈತೆ ಇನ್ನ ಸೌಂದರ್ಯ ಹೆಂಗಿರ್ಲಿಕ್ಕೆ ಅದೆಲ್ಲ ಮಾತಾಡ್ಬಾರ್ದು ಸುಮ್ಮನೆ. ಸಾಮಳು ಬಂದರ ಬಾರ. ತಡಿ ಬೇ ತಂಗಿ, ಬಾಂಬೆಯಿಂದ ದಂಧ ಮುಗಿಸ್ಕೊಂಡು ಈಗ ಬಂದ ಸೀರೆ ಕಳ್ಯಾಕತ್ತೀನಿ. ಬಾಂಬೆ ಪೀಸ್ ಲೇಪನೆ ಬರೋದು ಬಾಂಬೆ ಬರೋಬ್ಬರಿ. ತಡಿ ತಡಿ, ಬಾಂಬೆದಾಗ ಏನ್ ಮಾಡ್ತಾಳೆ ನಿಮ್ಮ ಅಕ್ಕ? ದಂಧ ಮಾಡ್ತಾಳ. ಅಯ್ಯೋ ಇವ್ರು ಅವ್ರು ಬಿಡೇ ಬಿಡ್ತಾರಲ್ಲ ಇವ್ರು. ಏನ ದಂದ ಪಂದ ಅಂತಾರಲ್ಲ ಇವ್ರು? ಏನ? ಸಾಂಗ್ಲಿ ರೇಟ್ ಇಲ್ಲ. ಏನಂತ ತಿಳ್ಕೊಂಡ್ರಿ? ಏನ ದಂದ ಪಂದ ದಂಧ ಅಂದ್ರೆ ಏನು? ಏನು? ಆಕಿ ಬಾಂಬೆದಾಗ ಸೀರೆ ವ್ಯಾಪಾರ ಮಾಡ್ತಾಳ, ದಂಧೆ ಮಾಡ್ತಿದ್ಲು. ಅಲ್ಲಿಂದ ಸಸ್ತಾದಾಗ ಸೀರೆ ತಂದು ಇಲ್ಲಿ ಒಂದು ರೇಟಿಗೆ ಮಾರ್ತಾರ್ಲಿ, ಅದಕ್ಕೆ ದಂದ. ಅದು ಡೋಂಟ್ ಟಚ್ ಮೀ ನಲೈಕ್. ವ್ಯಾಪಾರ ಅನ್ಲಿಕ್ಕಿಲ್ಲ, ಅದಕ್ಕೆ ಅದು ಶಬ್ದ ದೋಷ ಆಗಿದೆ. ಶಬ್ದ ಅಸ್ಫುಟಿತವಾಗಿ ನುಡಿಸಲಿಕ್ಕೆ ಬರ್ತಾ ಇಲ್ಲ. ಈ ಶಬ್ದ ಜೋಡಣೆ ಒಳಗ ವ್ಯತ್ಯಾಸ ಆಗಿಬಿಟ್ರೆ ಡೋಂಟ್ ಟಚ್ ಮೀ, ಕೈ ಹಾಕ್ಬೇಡ. ಐ ಮೀನ್ ಸೀರೆ ಅಂಗಡಿ ಮಾಲಕ್. ಇನ್ನೂ ಆಕಿ ನೋಡೇ ಇಲ್ಲ ಮಗ ಇವ. ಈಗ ಮಾಲಕ್ ಆದ, ಮುಂದೆ ಏನೈತೆ ನಾ ಇವನು ಹಣೆ ಬರ. ಇರ್ಲಿ ಮಾಡು, ನೇ ಮಕ್ಕನ್ ಕರೆಯುವಂತ ಯಾಕ ಬಾರ, ಸ್ವಾಮಿಗಳು ಬಾಳ ಅವಸರ ಮಾಡಕತ್ತಾವು. ತಡಿ ಬೇ ತಂಗಿ, ಈ ಸೇಡ್ಜಿ ಒಬ್ಬ ಕುಂತಾನ, ಅವ್ನ್ ಬಿಚ್ಚಿ ಬಿಚ್ಚಿ ತೋರ್ಸಾಕತ್ತೀನಿ. ಇನ್ನೂ ಮುಗ್ದಿಲ್ಲನ? ನಮಗಿಂತ ಮೊದಲು ಸೇಡಿಸಿ ಬಂದಾನಂತೆ. ಏನ ಬಿಚ್ಚಿ ಬಿಚ್ಚಿ ಸೀರೆ ಇರ್ಬೇಕ ಸೀರೆ. ನಾವು ತಪ್ಪು ತಿಳ್ಕೊಬಾರ್ದು. ಈಗ ಆಕಿ ಪ್ರತ್ಯಕ್ಷ ಆಗೋ ಮಟ್ಟ ಏನ ಅಂದ್ರು ಹೋನ ಅನ್ನು ನೀ ಕರಿಯ ನಿಮ್ಮ ಅಕ್ಕನ. ಏ ಇದು ಸ್ವಾಮಿ ಬಾಳ ಅವಸರ ಬಾರ. ಯಾಕ ತಂಗಿ, ಆ ಸ್ವಾಮಿಗಳು ಬಂದಾರಂದಲ್ಲ, ಅವ್ರೇನ್ ಸಣ್ಣವ್ರದಾರ ಏನ್ ದೊಡ್ಡವ್ರದಾರ? ಒಂದಕ್ಕ ಮುಗದೈತಿ, ಇನ್ನೊಂದಕ್ಕ ಈಗ ಚಲೋ ಆಗಕತ್ತೈತಿ. ಅದಾರ ಏನೋ ದೊಡ್ಡವ್ರ ಅದಾರ, ತಲೆಯಾಗ ಕೂದಲು ಅದಾವು, ಶಿಡ್ಲು ಬರೋದು ಹಾಳಾಗಿ ಹೋಗ್ಯಾವು, ಶಾಂತಿ ಮುಗದ ತಿರುಗಾಡಕ್ ಬರ್ತೈತಿ. 4 ಮಂದಿ ಬಗಲ ಕೈ ಹಾಕೊಂಡು ತಗೊಂಡು ಹೋಗ್ತಾರು. ತಗೊಂಡು ಏನ್ ಮಾಡ್ತೆ? ಆ ಬೊಬ್ಬಣಿ ಹಳೆ ಬೊಬ್ಬಣಿ ಬಾ ಅಂದ್ಕೊಳ್ಳಿ ಬಂದು ಅಮರ್ಕೊಂಡ್ ಬೀಳಕ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳಕ್ ಬರೋದಿಲ್ಲ. ಬಾಗಲ ಮುರಿಲೆ ಅಲ್ಲಿ ಯಾಕೆ ನಿಂತೈತಿ? ಬಾಗಲ ಮುರಿ ಹಂಗ ಹೋದ್ರೆ ನಿಮ್ ಹೆಣನ ಹೊರ್ತಾಳ. ಬಾಳ ಸಿಟ್ನೇಕದ. ಏನ್ ಮಾಡ್ತಾಳ? ಕೈಯಾಗ ಏನ್ ತಗೊಂಡ್ ಬರ್ತಾಳ ಗೊತ್ತಿಲ್ಲ. ಇಕ್ಕರ್ಸ ಗಂಡನ್ನ ಎಕ್ಕರ್ಸಾಳ, ನಾವೇ ಅಲ್ಲಿ ಕಲೆ ಕಲ್ಲಿಗೆಲ್ಲ ಸಿಗಬೇಕು, ದೂರ ನಿಂತು ಒಗಿಬೇಕು. ಬೇಡ ಬೇಡ ಬೇಡ, ತೂಸಿಗೋ ನಿಮ್ಮ ಅಕ್ಕನ ನೀನ ಕರಿ, ನಾವಲ್ಲೂ ಬಾರ. ಯಾಕ ತಂಗಿ, ಈ ಸ್ವಾಮಿಗಳಿಗೆ ಒಲಿ ಒಳಗಿನ ತರ್ಲೆ ಏನ್ ಒಲಿ ಮೇಲಿನ ತರ್ಲೆ ಏನ್ ಮೂಲ್ಯಾಗಿನ್ ತಕೊಂಡ್ ಬರ್ಲೆ? ನಾವಲ್ಲೇ 3 ಹಿಡ್ಕೊಂಡ ಬಾ, 3 ಸೇರ ಬಡಸಮ್ಮ. ನಾವಲ್ಲೇ. ಯಾಕ? ಏನಿದು ಒಲಿ ಒಳಗಿಂದು ಒಲಿ ಮ್ಯಾಲಿಂದು ಅಂತಾಳ. ಅದ್ ತಿಳಿಲಿಲ್ಲ ನಿಮ್ಮ ಒಲಿ ಒಳಗ ತುಪ್ಪದ ಗಿಂಡಿ ಇಟ್ಟಿನಿ, ಅದಕ್ಕೆ ಅದನ್ನ ತರಲಿಲ್ಲ. ಮಿಳ್ಳಿ ಮಿಳ್ಳಿ ಒಲಿ ಮ್ಯಾಲೆ ಹೊಗ್ಗಿ ಇಟ್ಟಿನಿ, ಅದಕ್ಕೆ ಅದನ್ನ ತರಲೇನು ಅಂತ ಕೇಳಿ. ಇನ್ನು ಮೂಲ್ಯ ಒಂದಂದ್ರ ಮಾದ್ಲಿ ಮಾಡ್ಲಿ ಬಿಡ್ರಿ. ಎರಡೆರಡು ತರ ಸ್ವೀಟ್ ಯಾಕೆ ಮಾಡಕ್ ಹೋದ್ರಿ? ತಿನ್ನವ್ರು ಯಾರು ಬಿಡವ್ರು ಯಾರು? ತಿಂದು ಒಂದಿಟ್ಟು ಬೆಳ್ಳಗ ಚಂದ ಎಂದು ತಿಂದಿರೋ ಎಂದಿಲ್ಲ. ಮಾಡ್ಲಿ ಯಾರ್ಯಾರು ಮಾಡಿದ್ರಿ? ಮಾಡ್ಲಿ ಯಾರ್ಯಾರು ಮಾಡಿದ್ರಿ? ನಾನು ನಮ್ಮಕ್ಕ ಇಬ್ರು ಪಾರ್ಟ್ನರ್ ಮೇಲೆ ಬಿಸಿ ಬಿಸಿ ಮಾಡಿದ್ದೆ. ನಿನ್ನ ಮೇಲೆ ಭಾಳ ಪ್ರೀತಿ ಅದಾರ ನೋಡಿ. ನಿಮ್ದು ಆಯ್ತದ. ಈಕಿ ಇವ್ರಕ್ಕ ಮಾಡ್ಯಾಳ ಇಟ್ಟಾಗೈತಿ. ಇನ್ನೀಕಿ ಗಂಡ ಕರಿ ಬೋಸಡಿಕೆ ಅನ್ನೋದು ಇಟ್ಟಾಗ. ಹೇ ಅದು ಎಟ್ಟರ ಯಾಕೆ ಆಗೋದಕ್ಕ ಹೊಡೆ ತುಂಬ ತಿನ್ನು ಉಳಿದದ್ದು ಒಂದು ಕ್ಯಾರಿ ಬ್ಯಾಗ್ನ ಕಟ್ಕೊಂಡು ಹೋಗ. ನನಗ ಅದ್ರಾಗ ಮ್ಯಾಲ್ ಗೋಡಂಬಿ, ಮನಕ, ದ್ರಾಕ್ಷಿ, ಆಕಳ ತುಪ್ಪ ಎಲ್ಲ ಬಿಟ್ಕೊಡ್ಬೇಕು. ಅಯ್ಯೋ ಅದಿರ್ಲಿಲ್ಲ ಅಂದ್ರೆ ಮ್ಯಾಲೆ ಹಾಕೊಂಡು ತಿನ್ನು, ಅವ್ರ ಹಾಕ್ಯಾರಂತ ಹಾಕಂಗಿಲ್ಲ ನಾವು. ಹಾಕಂಗಿಲ್ಲ ತಲೆ ಸುಮ್ಮನೆ. ಕರಿ ನಿಮ್ಮ ಅಕ್ಕನ ಕರಿ. ಅವನ್ಕಿಂತ ನಿಮ್ಗ ಬಾಳ ಅವಸರ ಐತಲ್ಲ. ಹಂಗಲ್ಲ ಪಾಪ, ಅವಂದು ಬಂದ್ರೆ ಮತ್ತೆ ನಮ್ಮದು ನಡಿತೈತಿ ಅದ್ರ ಸಲುವಾಗಿ. ಕರಿ 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 ನಿಮ್ಮ ಬಾರ ಬಾ. ನನ್ನ ಮನದಲ್ಲಿ ಆತುರ, ನಿನ್ನ ಕಣ್ಣಲ್ಲಿ ಆತುರ, ನೀನು ನನ್ನನ್ನು ಅಪ್ಪಿದಾಗಲೇ ಅಪ್ಪಪ್ಪ ಬಾಳೆಲ್ಲ ಸುಂದರ ಸುಂದರ.
ಒಲ್ಯ ನಿಮ್ಮ ಅವನ ನಮಗ ಹುರುಪ್ ಬರುದ 3 ತಿಂಗಳಿಗೊಮ್ಮೆ ಬಂದಿರ್ತೈತಿ. ಈಗ ಹೋತ್ ನೋಡು ಮತ್ತೆ ಮಾರ್ಚ್ ಮಠ ಕಾಯ್ಬೇಕು ನಾ ಇಲ್ಲ. ನಾ ಒಲ್ಯ ಯಾಕೆ ಒಲ್ಲೆಯೋ ಯಪ್ಪ? ಅದಕ್ಕದ ಇಲ್ಲ, ಏನಿಲ್ಲ ಗುಡಿದ ಗುಡ್ಕಲ್ಲ ಇಲ್ಲ. ತುಣಕಲ್ಲ ಹಂಗಂದ್ರ ತುಗುಬಿಲ್ಲ ಹೋಗ್ತು ಮೇಂಟೈನ್ ಬಾ ಚೆಕ್ ಮಾಡ್ತೀನಿ. ವೇಟ್ ತಾಮ್ರ ತಮ್ಮಿಗೆ ಮೇಲೆ ಕೈ ಆಡಿಸಿದಂಗ ಆತ. ಮಾಡು ಹ್ಮ್ ಏನಿದು? ಏನು ಏನ್ ಏನ ನಿಮ್ಮ ಅಕ್ಕಂದು ಅದ ಇಲ್ಲ ತುಗುಬಾನ ಇಲ್ಲ. ಹಂಗ ಹೇಳ್ರಿ ಹಾ. ಅದ ಮನ್ಮನೆಕಿ ಗಂಡ ಸತ್ತಾನಲ್ಲ ತಲಿ ಬೋಳ್ಸ ಹೆಂಗಾಗತ್ಲಿ ಅದು ಗಂಡ ಸತ್ತಾನಲ್ಲ ಅಕ್ಕಿ ತಲಿ ಬೋಳಿಸಿ ಬಾಯ ತುರಿಕಿ ಮಣ್ಣು ಮಾಡ್ಯಾರ ಅನಸ. ತೆಲಿವ್ಯಾನಿಪ್ಪ ನೀ ಯಾವಡೆ ಅಂದ್ರೆ ಅದು ಅದು ನೀ ಕೂದ್ಲಾ ತಗೊಂಡು ಏನು ಮಾಡವ? ಓ ಮರ್ತಿದ್ದೆ ಹಂಗಾರ. ಈಕಿ ನುಂಗೋ ಕ್ಯಾನ್ಸಲ್. ಬೋಳಿ ಎಲ್ಯಾಕ ಕೂದ್ಲಿಲ್ಲಲ್ಲ ಅದಕ್ಕೆ ಬೋಳವ. ಬಟ್ ನಿನ್ನ ಕೂದ್ಲು ಬೇಕು. ಒಂದು ಕೆಲಸ ಮಾಡು, ಈ ಬೆಂಗಳೂರಾಗ ರಾಜಾಜಿನಗರದಾಗ ಚಲೋ ಚಲೋ ವೆಗ್ ಸಿಗ್ತಾವ, ತೊಗೊಂಬಂದು ಕೊಡ್ತೇನೆ ನಿನಗೆ. ಹೆಂಗ ಬೇಕಂತ ಹಾಕಿ ಲವ್ ಮಾಡುವಂತೆ. ಈಗ ಸದ್ಯ ಕೂದಲು ಅದಾವಂತ ತಿಳಿದು ಹೇಳಕ್ ತಗೋರು ಮತ್ತೆ ಯಾರ ಬಂದ ನಟರಾಜನ್ ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು, ನಿನ್ನ ತುಟಿಯ ಅಂಚಿನಲ್ಲಿ ನನ್ನೆ ಮರೆತು ಹೋದೆನು. ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು, ನಿನ್ನ ತುಟಿಯ ಅಂಚಿನಲ್ಲಿ ನನ್ನೆ ಮರೆತು ಹೋದೆನು. ಏನು ಕಾಣಂಗಿಲ್ಲ ಸ್ವಾಮಿ. ನಿಮ್ಮವ್ರು ನೀವೂ ಮಾಡಂಗಿಲ್ಲ, ಮಾಡರಿಗೂ ಬಿಡಂಗಿಲ್ಲ. ಯಾಕೆ ಕಾಡ್ತೀರಿ ಓ ಯಪ್ಪ? ಅಜ್ಜ ಈ ಸಣ್ಣಗ ಬಂದವು ಅಜ್ಜ. ಏನು ಬಂದವು ಶೆಣ್ಣಿಗೆ? ಆದ್ರೆ ಇದ್ದು ಮುಳ್ಳು ಚುಚ್ಚದಂಗ ಅಂತ. ಏನು ಬಂದವಲಿ? ಕಟಾಮಿಸಿ ಬಂದವ. ನಮಗ್ ಗೊತ್ತಾಯ್ತು. ಕಟಮಿಸಿ ಬಂದವು. ಹೋಗ್ತು ಮೇಂಟೈನ್ ಮಾಡು, ಚೆಕ್ ಮಾಡ್ತೀನಿ ಪ್ಲೀಸ್. ಮಾಡು. ಏನಿದು? ಏನ್ರಿ ನಿಮ್ದು ಏನ್ ಕಿರಿಕಿರಿ ಕೊಡಾಕತ್ತೀರಿ ನೀವು? ಕಿರಿಕಿರಿ ಅಲ್ಲ, ಇದ್ದದ್ದ ಏನ ಇದ್ದದ? ನಿಮ್ಮ ಅಕ್ಕಗ ಸಣ್ಣಗೆ ಇವು ಬಂದವು, ಏನವ ಗಡಮಿಸಿ ಬಂದವು. ಗಡ್ಡ ಮಿಸಿ ಯಾಕೆ ಬರ್ತಾವ? ಕೈ ಆಡಿಸಿದೀವಿ ನಾವೇ. ಬರೀ ಇಂಥ ಉಪಾಧ್ಯಕ್ಷನ ಇನ್ನೂ ಮಾಡೋದು ಬಿಟ್ಟೇ ಅಲ್ಲನ. ತಂತಿ ಬೇಲಿ ಮೇಲೆ ಕೈ ಆಡಿಸಿದಂಗ ಆತು. ಬರೀ ಎಲ್ಲೆಲ್ಲಿ ಬೇಕಲ್ಲ ಕೈ ಆಡಿಸಂತ ಹೊಂಟ ಹಿಂಗಾಗಿರಿ ನೀವು. ಕೈ ಆಡಿಸಿ ಗಡ್ಡ ಮೀಸ ಅಲ್ಲವ. ನೀವು ಬರೋಕ್ಕಿಂತ ಮುಂಚೆ ಜುಬ್ರು ಮಾನಾಡಿ ತಿನ್ನಾಕತ್ತಿದ್ಲ. ನೀವು ಬಂದಿರ ಅಂದ ಕೂಡ ನಾ ಅದ್ರ ಮೇಲೆ ಪೌಡ್ರ್ ಹಚ್ಕೊಂಡ್ಬಿಟ್ಟಾಳಲ್ಲ, ಈ ತಂಡಿಗೆ ಅವು ಶಟ್ಟಾವ. ಶಟದಾವಂತಲೇ ಅವು. ಪುಣ್ಯ ಶಟದಾವ್ ಅಷ್ಟ. ಅದು ಜುಬ್ರಮಾಯನ ತಿನ್ನಕತ್ತಿದ್ಲಂತ. ನಾವು ಬಂದು ಸಂತೋಷಕ್ಕೆ ಹಂಗ ಓಡಿ ಬಂದ್ಬಿಟ್ಟಾಳ. ಎದುರಿಗೆ ಪೌಡರ್ ಡಬ್ಬಿ ಸಿಕ್ಕತಿ, ಹಿಂಗೆ ಉಕ್ಕೊಂಡ್ಬಿಟ್ಟಾಳ. ಪಿಂಡಿ ಪಿಂಡಿ ಕುಂತು ಶಟದ ಆ ಶಟದ ಜಾಗ ಬಿಟ್ಟು ಕೈ ಆಡ ನಿಂದ ಹೋಗ್ಯ. ಆರವಿ ಜಾರಿದ ಭಾಷಿ ಮೂಡಿದ ತಂಗಾಳಿ ಬೀಸಿ ಬಂದು ತಂಗಾಳಿ ಹೋಯ್ತು ರವಿ ಜಾರಿದ ಶಶಿ ಮೂಡಿದ ಗಾಳಿ ಬೀಸಿ ತಂತು ಚೆಲ್ಲಾಡಿ ಹೋಯ್ತು ತುಂಬಿಯಾನಂದ. ನಮ್ಮ ಹಾವು ಸತ್ತ ಹೊತ್ತು ಹೋಗತ್ತಾಗ. ಹಾವಿನ ಹೆಡಿನ ಮುರಿದಾಳಿಕೆ ಬೋಳೆ. ಈಗ ಹಿಡಿ ಎತ್ತಕತ್ತಿತ್ತು, ಕಲ್ಲ ಒಗದೇವ ನಾವು ನೀವು.
ಮತ್ತೇನಾತು ಯಪ್ಪ? ಸಪಡ ಸಾಪ್ ಕ್ರಿಕೆಟ್ ಗ್ರೌಂಡ್ ಬಟ್ಟ ಬಾಯಿಲಿ ಲೈಟ್ ಕಂಬ NH ರೋಡ್ನಾಗ ಹಂಸಲ್ಲಿ ಟೋಲ್ಗೇಟ್ ಸತ್ ಹೊಯ್ಕೋತ ಹೋಗೈತಿ. ಏನಾತಲೆ ಹಂಗಂದ್ರ? ಕ್ರೂಸರ್ ಗಾಡಿ ಹೆಡ್ಲೈಟ್ ಇಲ್ಲ. ಬುರ್ಬುಷ್ಯ ಹೋಗ್ತಿ ಮೇಂಟೈನ್ ಮಾಡು. ಚೆಕ್ ಮಾಡಿ ಲೈಟಿನ ಕಂಬಕ್ಕೆ ತೆಕ್ಕಿ ಬಿಡದಂಗ ಆತದೆ ಮಾಡು. ಏನಿದು? ಏನ್ ನಿಮ್ದು? ಏನ್ ನಂದೇನಿಲ್ಪ. ಮತ್ ಏನ್ ನಿಮ್ದು ಆಗಿದ್ದ ಕಿರಿಕಿರಿ? ಅವಂದು ಸಮಸ್ಯೆ. ಇಲ್ಲ ಅಂತ ಹೇಳಿ. ನಿಮ್ಮ ಅಕ್ಕನ ಗುಡ್ಡಗಾಡು ಪ್ರದೇಶವೆಲ್ಲ ಮಾಯವಾಗಿ ಬಟಾ ಬಯಲು ಸಪಡ ಸಾಪ ಕ್ರಿಕೆಟ್ ಗ್ರೌಂಡ್ ಆಗಿ ತಿಳಿಲಿಲ್ಲ ನನಗೆ. ಸೂರ್ಯ ಚಂದ್ರರೇ ಮಾಯವಾಗಿ ಬಿಟ್ಟಿದ್ದಾರೆ. ಈಟೆಟ್ಟಾಗ ಯಾಕೆ ಬರ್ತಾರ ಅವರು? ಅಯ್ಯಯ್ಯೋ, ನಮ್ಮನೆ ಹುಚ್ಚುಳ್ಳೆ ಮಕ್ಕಳು ಮಾಡ್ಯ. ಅಂಬಾಸೆಡರ್ ಗಾಡಿನ ಎರಡು ಹೆಡ್ಲೈಟ್ ಇಲ್ಲ. ಹಳೆ ಗಾಡಿ ಅಲ್ಲ, ಅದಕ್ಕೆ ಹೆಡ್ಲೈಟ್ ಇರಕ್ಕಿಲ್ಲ. ನೀನ್ ತೊಯ್ಕೋಬೇಕು ಇವ್ರು ಅಜ್ಜ ಡೈರೆಕ್ಟ್ ಅಕ್ಕಿ, ಡೈರೆಕ್ಟ್ ಅಕ್ಕಿ ಬಡಿಬೇಕು ನೋಡಿ. ಕಾಲ್ ಮರಲಿ ನಮ್ಮ ನೀನು ಹೊಡೆದ್ರೆ ಹೇಳ ನಾ ಓಡಿ ಬಿಡ್ತೀನಿ. ರೆಡಿ ಒಳಗ ನಿಂತಿ ಮಗನ ನೀನು. ನಿಮ್ಮ ಅಕ್ಕಂದ ಏನದ ಏನೂ ಇಲ್ಲ ಇಲ್ಲ ಅಂತ ಅವ ಅನ್ನಕ ಉಪಾಧ್ಯಾಯಗಳನ್ನ ಇನ್ನೂ ಬಿಟ್ಟೇ ಇಲ್ಲ ನೀವು. ಹಾಗಲ್ಲ ಏನು ಉಪೇದ ಕಡಕತ್ತಿವೆ? ಅದಕ್ಕೆ ಯಾಕೆ ಎಷ್ಟು ತಲೆ ಕೆಡಿಸ್ಕೊಂಡಿ? ನಿಮ್ಮವ್ರ ಸೋದ್ದವಲ್ಲ. ನಿಮ್ಮದು ಕಾಣಲಿ, ನಮ್ಮದಕ್ಕೆ ಯಾಕಂತೀನಿ ನೀನು? ಇಲ್ಲ ಇಲ್ಲ, ನೀ ಹೇಳಿ ಏನದು? ಅವ ಹುಳಿ ಬಂತಲ್ಲ ಹೋಗ್ಯಾವು, ನಾಳೆ ಅಮಾಸಿಗೆ ಬರ್ತಾವ. ಬಾ ಬಾ ಅಮಾಸಿ ಬರುಂಬಾ. ಹೊರಮುಚ್ಚಗದವಂತ ಅಮಾಸಿ ಬರುಂಬಾ. ಅಮಾಸಿಗೆ ಅಮಾಸಿಗೆ ಬರ್ತಾವಂತ ಬಾ. ಬರೀ ತನ್ನ ಅನುಕೂಲನ ನೋಡ್ಕೊಂತಾನ ಮಗ. ಆಮೇಲೆ ಈಗ ಆಕಿ ಗಂಡು ಊರಾಗಿಲ್ಲ, ಪ್ಲಾನ್ ಮಾಡಿ ಊರು ಬಿಡಿಸಿವಿ. ಅಮಾಸಿಗೆ ಬಂದೇನು ಹೊಯ್ಕೊಂತ ಕತ್ತಲ್ದಾಗಿಲ್ಲ. ಅಜ್ಜ ನಾನು ನೀನು ಹೆಂಗಿದೀವಿ? ಆ ದೋಸ್ತಿ 50-50. ನಂದು ನೀ ತಗೋ, ನಿಂದು ನನಗೆ ಕೊಡು. ಆ ಎಕ್ಸ್ಚೇಂಜ್ ಆಫರ್ ಮುಗಿದು ಭಾಳ ದಿವಸ ಆತದು. ನಿಂದ ನಿನಗ ನಂದ ನನಗ ಅವಾರ ಮಾಡು. ಬಾ 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 ಬಾ. ತಡ್ರಿ ಯಾಕೆ ಸುಮ್ಮನೆ ಏನು ತಡ್ರಿ ತಡ್ರಿ. ನಿಮ್ಮ ಮಠಕ್ಕೆ ಬರೋ ಹೆಣ್ಮಕ್ಳಿಗೆ ಯಾಕೆ ಹೊಡಿತಿಲ್ಲ? ತಡಿ ಏನಿಲ್ಲ ತಡೀರಿ. ಬರೀ ಒಂದು ನೈಟಿ ಇಟ್ಕೊಂಡು ಅಡ್ಡಾಡ್ತಾನೆ. ಅವ ಎಷ್ಟು ಹೊಡೆದನು ಗೊತ್ತೈತೇನು ಫಸ್ಟಿಗೆ? ಅಣ್ಣ ನೀವ್ ಯಾಕೆ ನಗಕತ್ತೀರಿ? ನೀವು ತಿಳಿಲಾರ್ದ ತಪ್ಪು ಮಾಡೀವಿ, ಬಿಡಿಸ್ಕೋಬೇಕ್ರಿ ಅಣ್ಣ. ಓಡ 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 ಮನಿ ಹೊಕ್ಕರ ಮಲ್ರ ಮಾಡ್ಬೇಕು ಅವ್ರದ್ದು. ಅಜ್ಜ ಜಾಡ್ ಸ್ವದಿ ಸ್ವಂಟರ್ ಬಿಡ್ತೈತ ನೋಡ್ತೀನಿ. ಏನಾಗಿದ್ಲಿ? ಹುಡ್ಕೋಬಿಟ್ಟೈತ. ಇರ್ಲಿ, ಇವತ್ತ ಒಟ್ಟ ಮಲ್ರ ಆಗ್ಬೇಕು ಅವ್ರ ಮನ್ಯಾಗ. ಒಟ್ಟ ಬಿಡುದು ಬೇಡ. ಅವ ಸತ್ರಕ್ಕೆ ಸೊಕ್ಕ ಆಟೋಮೆಟಿಕ್ ಹಮ್ಮಕತಿ. ಅಜ್ಜ ಒಂದು ಕೆಲಸ ಮಾಡು. ಏನು? ನಾ ಕೊಲೆ ಮಾಡ್ತೀನಿ, ಜೈಲಿಗೆ ಹೋಗು. ಇಲ್ಲ ನೀ ಜೈಲಿಗೆ ಹೋಗು, ನಾ ಕೊಲೆ ಮಾಡ್ತೀನಿ. ಇಂಥವ್ರು ಮಾಡ್ಯಾರಂತ ಗೊತ್ತಾಗಬಾರ್ದು. ಹುಚ್ಚಿ ನಾ ಏನ್ ಹೇಳ್ತಾರೆ ಅವ್ರಿಗೆ ಕೇಳು. ಬೆಳಕಿಂಡ ಹಾಸಿ ನೀನು ಇಳಿಸಿಬಿಡ್ತೇನೆ. ಇಳಿತೀನಿ. ಬೆಳಕಿಂಡ ಹಾಸಿ ಇಳಿಸ್ತೀನಿ. ಇಂಥದೊಂದು ಕಲ್ಲು ಕೊಡ್ತೇನೆ ಈ ಕೃಷಿ ಒಳ್ಳೆ ಅದ ಹಗ್ಗ ಹಿಡ್ಕೊಂಡ್ ಮೇಲೆ ಬಂದ ಅಟ್ಟ ಮಾಡೋದು. ಇಂಥವ್ರು ಮಾಡ್ಯಾರಂತ ಗೊತ್ತಾಗೋದಿಲ್ಲ. ಮ್ಯಾಲಿಂದ ಕಲ್ಲು ಬಿದ್ದಿರ್ಬೇಕು, ಸತ್ತಾನ ಅಂತ ತಿಳ್ಕೊಂತಾರ. ಮಕ್ಕಳ ಫಲ ಕೊಡ್ತಾರ. ಮಕ್ಕಳ ಫಲ ಯಾರು ಕೊಡ್ತಾರ? ಯಾರು ಕೊಡ್ತಾರ ಮಕ್ಕಳ ಫಲ? ಇವ ಹೇಳಿದ್ನಲ್ಲಿ ನಮಗ ಮಕ್ಕಳಿಗಿಲ್ಲ. ಅಲ್ಲ, ನಾವು ಪಕ್ಕ ಗಂಡಸೂರ ಅಲ್ಲ. ಮತ್ತೇನು? ಬಾಳ ಮಂದಿ ಬತ್ತಲೆ ಮಾಡಿದೆ, ಎಲ್ಲವ್ವ ನೀನು ಬೇವ ನುಡಿಸಿ ಮೋಜ ನೋಡಿದೆ. ಬಾಳ ಮಂದಿ ಬತ್ತಲೆ ಮಾಡಿದೆ, ₹50 ಇದೆ ಅಕ್ಕ. ಅಕ್ಕ ಅಕ್ಕ ಅನ್ನಬೇಡ ನೀನಪ್ಪ. ಅಯ್ಯವ್ವ, ಅಕ್ಕ ಅನ್ನು ನೀ ಜಾಗ ನೋಡಿ ನೋಡಿ ಹೊಡಿತಿಯಲ್ಲ.
ಇಷ್ಟು ವರ್ಷದ ಮೇಲೆ ಸಿಕ್ಕಿರ್ ಬಿಡ್ತೇನ ನಾನು 10 ವರ್ಷದ ಸೇಡು ಮಕ್ಳು ಹೌದ್ ಮತ್ತ ಸರಳ ಊರು ಬಿಡ್ಬೇಕು ಇಲ್ಲ ನಿನ್ ಹೆಣನ ಹೊರ್ತೀನಿ ಏನ್ ಊರು ಬಿಡ್ಬೇಕದಲ್ಲ ಬಿಡ್ತೇವೆ ಸರಳ ತಪ್ಪಾಗೈತೆ ನನ್ ಗಂಡನ ಕಾಲ್ ಹಿಡಿದ್ರಲ್ಲ ಮೊದ್ಲು ಅದೊಂದು ಕಾರ್ಯಕ್ರಮ ಐತನ ಹೌದ್ ಮತ್ತ ಏನಾಗ್ಬೇಕ ನನಗವ ಏನಕ್ಕ ನೋಡು ನೀನ್ ಅಕ್ಕ ಏನಕ್ಕ ಮಾಮ 10 ರೂಪಾಯಿ ಲೇ ನೀ ತಿಳ್ಕೊಳ್ಳೋದಿಲ್ಲ ಬಿಡೋದಿಲ್ಲ ಸುಮ್ನೆ ಏನಾರ ಮಾತಾಡ್ತಿ ಈಕಿ ನಮ್ಮ ಅಕ್ಕ ಅಂತ ನಾನು ಅವ್ರ ಮಾವ ಅಂತ ಆಗ್ತವ್ರಪ್ಪ ಯಾರು ಬರುತ್ತೆ ನೀನು ಮಾವ ತಪ್ಪಾಗೈತೆ ನೀನ್ ಕಾಲಿಗೆ ಬೆಳೆದು ಹೋಗ್ಬಿಡ್ಬೇಕು ಎಲ್ಲರ ಇನ್ನ ಸಣ್ಣ ಹೋಟೆಲ್ನಾಗ ಜೀವ ಮಾಡ್ಕೊಂತೀವಪ್ಪ ನಾವು ಕಾಲ್ ಹಿಡ್ಕೋ ಬಗ್ಗ ಮಾವ ಕುಂದ್ರ ನೀ ಕುಂದ್ರ ಕುಂದ್ರಿಸಿ ಮಾಡ್ತೇವೋ ಏನೋ ಹಂಗ ಮಾಡ್ತೀಯಲ್ಲ ಕುಂದ್ರ ನೀ ಕುಕ್ಕರ್ ಬಡಿಯ ಬೀಳ್ತೇನೆ ಉದ್ದಕ್ಕ ನಮಸ್ಕಾರ ಮಾಡ್ತೇವೋ ಬಿಡ್ಲಿ ಬ್ಯಾಡ ಬೇಡ ಮೊಮ್ಮಕ್ಳಿಗೆ ಕೇಸ್ ಹಾಕತ್ತೆ ಬೇಡ ಇಲ್ಲ ಇಲ್ಲ ಹಂಗಲ್ಲ ತಪ್ಪಾಗೈತೆ ಯಾಕೆ ನನ್ನ ಜೀವನದಾಗ ಇಷ್ಟು ದಿನ ಆದ್ರೂ ಯಾರ ಕೈಲಿ ಹೊಡ್ಸ್ಕೊಂಡಿದ್ದಿಲ್ಲ ಆದ್ರೆ ಒಬ್ಬರೊಬ್ಬರು ಹೊಡಿಬೇಕು ಅನ್ನೋದು ಪರಿಣಾಮ ಇತ್ತು ನನ್ನ ದಿನನಿತ್ಯ ಭವಿಷ್ಯದಲ್ಲಿ ಯಾರು ನಾನು ಹೊಡಿತಾರ ನೋಡು ಹೊಡ್ಯಕ್ಕೆ ಇಷ್ಟಪಡ್ತಾರ ನೋಡು ನಮ್ಮ ಅಪ್ಪನ ಮಕ್ಕಳಿಗೆ ಮಾತ್ರ ಅವಕಾಶ ನಮ್ಮ ಅಪ್ಪ ಮಾತ್ರ ನನಗೆ ಹೊಡಿಬೇಕು ಇನ್ಮೇಲೆ ಇನ್ನ ನಮ್ಮ ಅಕ್ಕ ಇವನ ಕರಿ ಮಾಮ ಇದು ಕೆಂಪು ಮಾಮ ಮಾಳಕ್ಕ ಒಂದ್ ವಿಷಯ ಮರ್ತಿದ್ದೆ ಮಾಳಕ್ಕ ಬಾಯ್ ಸರಿ ಕಡೆ ಒಂದ್ ವಿಷಯ ಮರ್ತಿದ್ದೆ ಇವ ನಿನಗೆ ಎಷ್ಟು ಮೋಸ ಮಾಡ್ಯ ನನಗೆ ಗೊತ್ತೈತೆ ಬಾಯ್ ಬಿಡಿಸ್ಲ ಕರಿಮಮ್ಮ ಮಕ್ಕಳ ಯಾಕೆ ಕೊಟ್ಟಿಲ್ಲ ಅಕ್ಕಾಗ ಆಗಿಲ್ಲ ಬಿಡು ಹಂಗ ಯಾಕೆ ಕೊಟ್ಟಿಲ್ಲ ಹಂಗ ಆಗಿಲ್ಲ ಬಿಡ್ಲಿ ಅವ ಇನ್ ಮುಂದಾರ ಕೊಡ್ತಿಯಲ್ಲ ಕೊಡ್ತಿಯಲ್ಲ ಕೊಡ್ತಾನ ಮಗ್ಗಲ ಮನೆಗೆ ಗೇಸ್ ಕೊಟ್ಟಿ ಅಲ್ಲ ಎಲ್ಲಾರ ಮನೆ ದಾಸಿ ನಮ್ದು ಮುಚ್ಕೊಂಡಾರ ನಮ್ದು ಹರಾಳ್ ಬಿಟ್ಟಾರ ಊರ್ ಬಿಡಂದ್ರೆ ಏನು ಉಸ್ಕಿನ್ ಟ್ಯಾಕ್ಟರ್ ತಗೋಣ ಹೋಗ್ತೀವಿ ನಿಮ್ ಭಕ್ತರು ರಗಡದಾರು ಎಂಡ್ರ ನಾವು ಒಬ್ಬೊಬ್ಬರನ್ನ ಬಿಟ್ಟು ಅಡ್ಡಾಡ್ಬೇಡ್ರಿ ಹೂರ್ಲಿ ಹೋರಿ ನಡಿ ನಾನು ಹೋಗೋಣ ಅಂತೀಯಲ್ಲ ಮತ್ತೆ ನಡಿ ಆಜ್ ಹೊಯ್ಕೋತ ದೋಸ್ತ ನಡಿ ಈ ಊರಾಗಂತೂ ಯಾರು ಕೆಲಸ ಇವ್ ನಾವು ನೆನಪು ಮಾಡ್ಕೊಂಡ್ ಬರ್ತಾನ ಅಡ್ಲಿ ಅವ ಹೊಡ್ಯಾಕ ಕನಸು ಬೀಳ್ತತೆ ನೋಡಿ ಎಲ್ಲಾರ ದೊಡ್ಡ ಬಿಲ್ಡಿಂಗ್ ಐತ ನೋಡು ಬಿಲ್ಡಿಂಗ್ ಎದಕ್ಕ ಬಿಲ್ಡಿಂಗ್ ಎದಕ್ಕ ಮತ್ ಕಾಲ್ಮರ್ಲಿ ಹೊಡ್ಸಕ ಬ್ಯಾಡಪ್ಪ ಸಣ್ಣ ಮನ್ಯಾಗಾದ್ರೆ ಯಾರು ಕೆಲಸ ಕೊಡಂಗಿಲ್ಲ ಬೇಡ ಈ ಊರಾಗಿದ್ರೆ ಮತ್ತೆ ನಮ್ಮ ಮರ್ಯಾದೆ ಹೋಗತ್ತಪ್ಪ ಹೌದಾ ಬೇಡ ಬೇರೆ ಯಾವ್ದಾರ ಊರಿಗೆ ಹೋಗೋಣ ಅಲ್ಲಿ ಯಾವ್ದಾರ ಸಣ್ಣ ಹೋಟೆಲ್ನಾಗ ಒಳ್ಳೆತನದಿಂದ ಜೀವನ ಮಾಡೋಣ ಅಂತಂದ್ರೆ ಬಂದಾರ ಬಸ್ ಚಾರ್ಜಿಗಂತೂ ನಮ್ಮ ಮತ್ತಲ್ಲಿ ರೊಕ್ಕಿಲ್ಲ ಕೊಡ್ತಾರ ನೋಡ್ರಿ ಇಲ್ಲಿ ಕೂತಂತ ಎಲ್ಲ ಖಲಾಬಿ ಮನೆಗಳೇ ನನಗೂ ತಂದಿತ್ತ ಇಲ್ಲ ಅವನಿಗೂ ತಂದಿತ್ತ ಇಲ್ಲ ಅಂತೇಳಿ ನಂಬಾಕ್ ಹೋಗ್ಬೇಡ್ರಿ ಅದಾರ ಇದ್ರು ಹಿಂಗ ಹರಾಳಿಗ್ಯಾವ ನಾವು ಏನೋ ದೊಡ್ಡ ಮನಸ್ಸು ಮಾಡಿ ನಿಮ್ಮ ಊರಿಗೆ ಬಂದೇವಿ ಒಳ್ಳೆ ಊರಿಗೆ ಹೋಗಕ್ ಬಸ್ ಚಾರ್ಜ್ ಇಲ್ಲ ಅಲ್ಲ ನಿಮ್ಮ ತಂದೆ ತಾಯಿ ಅಂತ ತಿಳ್ಕೊಂಡೇವಿ ದಯಮಾಡಿ ಯಾರು ಕೊಡೋರು ಇದ್ರಂದ್ರ 10, 20, 100, 2,000 ಕೊಡ್ರಿ ಅಲ್ಲಿ ನಂಗಿಲ್ಲ ಈಗ ಅಂದ್ರೆ ಇವ್ ಕಪ್ಪಾಳ ಕೊಡ್ರಿ 2,000 ನೋಟ್ ನಡೀದಲ್ಲ ನಾವು ಸುಮ್ಮನೆ ಈಗ ಚಲೋದೊಂದು ಹಾಡು ಹಾಡ್ತೇನೆ ನಾನು ನೀ ಹೋಗಿ ರೊಕ್ಕ ಇಸ್ಕೊ ಇದ ಕೆಲಸ ನೋಡಿಂದ ಕಂಟಿನ್ಯೂ ಇದನ್ನ ಮಾಡ ದೇವರ ಮಕ್ಕಳು ನಾವೆಲ್ಲ ತಿರುಕಾದನಿಕ ಬೇರಿಲ್ಲ ಓವಯ್ಯ ಅಮ್ಮಯ್ಯ ಧರ್ಮಾನೆ ತಾಯಿ ತಂದೆ
ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಓಯ್ಯ ಅಮ್ಮಯ್ಯ ಧರ್ಮಾನೆ ತಾಯಿ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ನಮಗೆಲ್ಲಿ ಓಯ್ಯ ಅಮ್ಮಯ್ಯ ಧರ್ಮಾನೆ ತಾಯಿ ತಂದೆ, ನೀಡು ಶಿವನೇ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಕಿರಿಯರೇ ಇರಲಿ ಕಿರಿಯರೇ ಬರಲಿ ಬೇಗ ತೋರದು. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಕಿರಿಯರೇ ಇರಲಿ ಕಿರಿಯರೇ ಬರಲಿ ಬೇಗ ತೋರದು. ಕಷ್ಟವೋ ಸುಖವೋ ಅಳುಕಲಿಯಾಡಿ ತೂಗುತ್ತಿರುವುದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎನ್ನುತ್ತಲಿರುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಉರುಳಿ ಹೋಗದು, ಉರುಳಿ ಹೋಗದು. ಬಚ್ಚಾರ ಇಸ್ಕೊಂಡೆ ಕೊಡಾಕತ್ತಾರ ಬರೀ ನಗಾಕತ್ತಾರ, ಯಾಕೆ ತಿಳಿವಲ್ತ ನನಗೆ. ಈಗ ನಾನು ಚಾ ಕುಡಿಸ್ತೀನಿ ಸುಮ್ರ. ಸುಳ್ಳ ಇಲ್ಲ, ಇದು ಕಳು ಮಾಡಿದ್ದಲ್ಲಪ್ಪ ಯಪ್ಪ. ಎಲ್ಲಿ ಏನು ಕೊಡೋದಿಲ್ಲ ಅವ್ರು, ಬಂದು ಕೊಟ್ಟದ್ದು ಕಸೊಂದು ಆಗಿದ್ದಾರೆ ಮತ್ತೆ ಬೇಡ. ಈಗ ನಾವು ತಿಳಿಲಾರ್ದ ತಪ್ಪು ಮಾಡೀವಿ, ಹೊಟ್ಟೆಗೆ ಹಾಕೊಂಡಿರಿ. ನಮ್ಮಂಗ ಎಲ್ಲರೂ ಹಂಗ ಇರುವುದಿಲ್ಲ, ಕೆಲವು ಮಂದಿ ಇದ್ರೆ ನಮ್ಮಂಗ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ನಮಗೆ ಬರೀ ಇದರಾಗ ಪೂಜೆ ಮಾಡ್ಯಾರ, ಮತ್ತು ಅವ್ರಿಗೆ ಬೇರೆ ಬೇರೆ ಪೂಜೆ ಆಗಬಾರ್ದು ಅಂತೇಳಿ ಬರ್ರಿ ನಡಿ ಇನ್ ಮೇಲಿಂತ್ರ ಒಟ್ಟ ಸಿಕ್ಕಾಪಟ್ಟಿ ದುಡಿಯೋನು ಸಿಕ್ಕಾಪಟ್ಟಿ ದುಡ್ಡು ಮಾಡೋನು ಭಾಳ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಒಟ್ಟ ದೋಸ್ತಿಗೆ ದೋಸ್ತಿ 50-50 ಎಲ್ಲಾದ್ರಾಗೂ ಇಲ್ಲ, ಕೆಲವೊಂದ್ರಾಗತ್ತ. ಆಯ್ತಾ? ನಡಿ ಇನ್ ಮೇಲಿಂತ್ರ ದುಡ್ಕೊಂಡು ತಿನ್ನೋನು. ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ. ನಾನು ಸ್ನೇಹದಲ್ಲಿ ನೀನು ಸ್ನೇಹ, ಲೋಕವೆಲ್ಲ ಸ್ನೇಹ ಆಡುಬಾರು ಪ್ರೇಮ ಜೀವಿ. ನಾನು ಸ್ನೇಹಜೀವಿ ನೀನು ಸ್ನೇಹಜೀವಿ, ಲೋಕವಿಲ್ಲ ಸ್ನೇಹ ಚಿರಂಜೀವಿ, ಆಡುವಾರು ಸ್ನೇಹಜೀವಿ. ಸ್ನೇಹ ಜಿಂದಾಬಾದ್, ಪ್ರೇಮ ಜಿಂದಾಬಾದ್, ಸ್ನೇಹ ಜಿಂದಾಬಾದ್, ಪ್ರೇಮ ಜಿಂದಾಬಾದ್. ದೋಖ ಮಾಡ್ಯಾನ. ಅದಕ್ಕ ಗುರು ಆಗ್ಯಾನ ಮಗ ನನ್ನ. ಬಿಡ್ರಿ, ಎಲ್ಲ ಕೊಟ್ಟಂತವ್ರು ನಮ್ಮವ್ರು, ಕೊಡ್ಲಾರಂತ ನಮ್ಮವ್ರು. ದುಡ್ಡು ಕೊಟ್ಟವ್ರಿಗೆ ಮೊದಲು ಹರಿಸ್ಬೇಕು. ದೊಡ್ಡ ನೋಟ್ ಕಟ್ಟವ್ರ ಮನ್ಯಾಗ ಗಂಡು ಮಗು ಆಗಲಿ, ಸಣ್ಣ ನೋಟ್ ಕೊಟ್ಟವ್ರ ಮನ್ಯಾಗ ಹೆಣ್ಣು ಮಗು ಆಗಲಿ, ಚಿಲ್ಲರ್ ಕೊಟ್ಟವ್ರ ಮನ್ಯಾಗ ನಮ್ಮಂತ ಮಕ್ಕಳು ಹುಟ್ಲಿ.
ಮಹಾದೇವಿ, ಯಾವುದೋ ವಿಚಾರದಲ್ಲಿ ಕುಳಿತಿದೆಯಾ? ಮಗ ಮಾಡಿ ತಪ್ಪಿಗಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ ನಿಮ್ಮ ಮನದಲ್ಲಿ? ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೇನೆ. ಏನ್ ಮಾಡ್ಬೇಕು ಅಂತ ಮಾಡಿದ್ದೀರಾ? ಅವನು ಮದುವೆ ಮಾಡ್ಬೇಕು ಅಂತ ಮಾಡಿದ್ದೀರಾ? ಒಂದು ಹೆಣ್ಣಿನ ಬಾಳ ಹಾಳು ಮಾಡಿದ್ದು ಸಾಲದು ಅಂತ ಇನ್ನೊಂದು ಹೆಣ್ಣಿನ ಬಾಳನ್ನು ಹಾಳು ಮಾಡುವಂತೀಯ? ಮಹಾದೇವಿ, ನಿನ್ನ ದೃಷ್ಟಿಯಲ್ಲಿ ನಾನು ಹಾಗೂ ನಿನ್ನ ಮಗ ನೀವಿಬ್ರು ನನ್ನ ಪಾಲಿಗೆ ಎರಡು ಕಣ್ಣುಗಳಿದ್ದ ಹಾಗೆ. ಈ ಎರಡು ಕಣ್ಣುಗಳಲ್ಲಿ ಒಂದು ಕಣ್ಣನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಬಂದ್ರೆ ಇಲ್ಲ ಸ್ವಾಮಿ, ಅದನ್ನು ಸಹಿಸಿಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಮಹಾದೇವಿ, ನಿನ್ನನ್ನೊಂದು ಮಾತು ಕೇಳಬಹುದಾ? ಕೇಳಿ, ಏನ್ ಕೇಳ್ತೀರಾ ಕೇಳಿ. ಹೆಣ್ಣಿಗೆ ತಾಳಿ ಕಟ್ಟಿದ ಗಂಡ ಅಂದ್ರೆ ಹೆಣ್ಣಿಗೆ ತಾಳಿ ಕಟ್ಟಿದ ಗಂಡ ಅಂದ್ರೆ ಅವಳ ಪಾಲಿಗೆ ಅವನೇ ದೇವರು. ದೇವರ ಮಾತನ್ನ ಪಾಲಿಸುವುದು, ಶಿರಸಾವಹಿಸಿ ಪಾಲಿಸುವುದು. ಒಂದು ವೇಳೆ ಪಾಲಿಸದೆ ಹೋದರೆ ಅವಳು ಸತಿ ಆಗಿರುವುದಿಲ್ಲ, ಪತಿ ದ್ರೋಹಿ ಆಗಿರ್ತಾಳೆ. ಹಾಗಾದ್ರೆ ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡ್ತೀಯಾ? ಮಾತಿನ ಮರ್ಮವನ್ನು ತಿಳಿಯದೆ ಮಾತು ಕೊಟ್ಟು ವಚನ ಹೀನಳಾಗುವುದಕ್ಕಿಂತಲೂ ಮಾತಿನ ಗುಟ್ಟನ್ನು ತಿಳಿದುಕೊಳ್ಳುವುದೇ ಒಳ್ಳೆಯದು. ಹೇಳಿ, ನಿಮ್ಮ ಅಂತರಂಗವನ್ನು ಬಹಿರಂಗಪಡಿಸಿ. ಇಷ್ಟೊತ್ತವರೆಗೂ ಹೇಳಿದೆ ಪತಿ ಅಂದ್ರೆ ದೇವರು ಅಂತ. ಸರಿ, ನಿನಗೆ ಮಗ ಬೇಕೋ ಮಾಂಗಲ್ಯ ಬೇಕೋ? ಸ್ವಾಮಿ, ಈ ಸಮಯದಲ್ಲಿ ನೀವು ಈ ರೀತಿ ಕೇಳಿದ್ರೆ ನಾನು ನಿಮಗೆ ಏನಂತ ಉತ್ತರ ಕೊಡಲಿ? ಮಹಾದೇವಿ, ಮಗ ಮತ್ತು ಮಾಂಗಲ್ಯ ಇವೆರಡು ನನ್ನ ಪಾಲಿಗೆ ಎರಡು ಕಣ್ಣುಗಳಿದ್ದ ಹಾಗೆ. ಇದರಲ್ಲಿ ಯಾವುದು ಬೇಕೇನಲಿ, ಯಾವುದು ಬೇಡ ಅಂತ ಹೇಳಿದೆ. ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಕು. ಪ್ರಶ್ನೆಗೆ ಪ್ರಶ್ನೆಯೇ ಅಲ್ಲ. ಸತ್ಯ ಧರ್ಮದಿಂದ ಹೆಣ್ಣಿನ ಸ್ಥಾನದಲ್ಲಿ ನಿಂತುಕೊಂಡು ಕೇಳುವುದು ಒಂದೇ ಒಂದು ಸ್ವಾಮಿ. ಯಾವುದು? ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು. ಪ್ರತಿದಿನ ನಿನ್ನ ಮಗನಿಗೆ ಪ್ರೀತಿಯಿಂದ ಸಕ್ಕರೆ ಬೆರೆಸಿ ಹಾಲು ಕುಡಿಸ್ತೀಯಲ್ಲ? ತಗೋ, ಇವತ್ತು ಇದನ್ನ ಬೆರೆಸಿ ಹಾಲು ಕುಡಿಸು. ಏನ್ ಸ್ವಾಮಿ ಅದು? ಕಾರ್ಕೋಟಕ ವಿಷ. ಏನ್ ಮಾಡುದು ಸ್ವಾಮಿ? ನೀನೇ ಹೇಳಿದ್ದಿಲ್ಲ, ಪತಿ ಅಂದ್ರೆ ದೇವರು, ದೇವರ ಮಾತನ್ನ ಪಾಲಿಸುವುದು ಸತಿಯಾದವಳ ಧರ್ಮ, ಪಾಲಿಸದಿದ್ದರೆ ಅವಳು ಸತಿಯೇ ಅಲ್ಲ ಅಂತ. ಇಲ್ಲ ಇಲ್ಲ, ನನ್ನ ಮಗನಿಗೆ ನಾನು ವಿಷ ಹಾಕೋದಿಲ್ಲ, ನನ್ನ ಮಗನಿಗೆ ನಾನು ವಿಷ ಹಾಕೋದಿಲ್ಲ. ಹೆತ್ತ ತಾಯಿ ಆದವಳೆ ತನ್ನ ಹೆತ್ತ ಮಗನಿಗೆ ವಿಷ ಹಾಕಿ ಕೊಲ್ಲುವ ತಾಯಿ ಎದುರು ಈ ಜಗತ್ತಿನಲ್ಲಿ ಇರುವುದುಂಟೆ? ಸರಿ, ಹಾಗಾದ್ರೆ ಈ ವಿಷನ ನನಗೆ ಹಾಕ್ಬೋದಲ್ಲ? ಹಾಗಾದ್ರೆ ತೆಗೆದುಕೋ, ಇದನ್ನ ಹಾಲಿನಲ್ಲಿ ಬೆರೆಸಿ ನನ್ನ ಮಗನಿಗೆ ಕೊಡಿಸು. ಮಹಾದೇವಿ, ಒಂದು ವೇಳೆ ಮಗನ ಮೇಲಿನ ಪ್ರೀತಿಯಿಂದ ಮಗನಿಗೆ ಕುಡಿಸಬೇಕಾದ ಹಾಲನ್ನ ನೀನು ಕುಡಿದಿದ್ದೆ ಆದ್ರೆ ನಿನಗೆ ಈ ಬೆಟ್ಟಪ್ಪನ ಆಣೆಯಾಗಿದೆ. ಮಹಾದೇವಿ, ತಿರುಗಿ ನಾನು ಮನೆಗೆ ಬರುವುದರೊಳಗಾಗಿ ಆ ನಿನ್ನ ಕಟುಕ ಮಗ ಬದುಕಿರಬಾರ್ದು. ಮೆಚ್ಚಬೇಕು ಬ್ರಹ್ಮ, ಮೆಚ್ಚಬೇಕು. ಅದಕ್ಕಾಗಿ ಹೇಳ್ತಾರೆ, ಬ್ರಹ್ಮ ಬರಹವನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ. ಬ್ರಹ್ಮ ಒಂದು ಸಲ ಹಣೆ ಬರಹವನ್ನು ಬರೆದರೆ ಪುನಃ ತಪ್ಪಿಸೋದಕ್ಕೆ ಆ ಬ್ರಹ್ಮನಿಂದಲೇ ಸಾಧ್ಯವಿಲ್ಲ.
ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನಾಗಿ ಮಾಡಿ ನನ್ನ ಉಡಿಯಲ್ಲಿ ಕಟ್ಟಿದೆ. ರಣ ಹತ್ತುಗಳ ಕಣ್ಣಿಗೆ ಬೀಳಿದ ಹಾಗೆ ನನ್ನನ್ನೇ ಎಚ್ಚರಿಕೆ ವಹಿಸಿದೆ. ಕೊನೆಗೆ ಅದೇ ಹಸಿ ಮಾಂಸವನ್ನು ತಿನ್ನಲು ನನ್ನನ್ನೇ ಹುಲಿಯಾಗಿ ನಿಲ್ಲಿಸಿದೆ. ತಿಂದರೆ ವಿಷ ಅಂತ ನನಗೂ ಗೊತ್ತು, ಆದರೆ ತಿನ್ನದೆ ಹೋದರೆ ನರಕಕ್ಕೆ ದಾರಿ ಅಂತ ಕಟ್ಟಪ್ಪಣೆ. ನಾನೀಗ ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಲಿ? ನಾನು ಬದುಕಬಾರದೆಂಬ ಬಯಕೆ ಇದ್ರೆ ನನ್ನನ್ನೇ ಈ ಭೂಮಿ ಮೇಲೆ ಹೌದು, ಈಗೊಂದು ನಾನು ನಿರ್ಧಾರ ತೆಗೆದುಕೊಳ್ಳಬೇಕು. ಪತಿ ಆಜ್ಞೆ ಪಾಲಿಸೋದಕ್ಕೋಸ್ಕರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು. ನಾನು ಇಲ್ಲಿವರೆಗೂ ಮಾಡಿದ ಪೂಜೆ ಪುನಸ್ಕಾರ ನಿನ್ನ ಮನಸ್ಸಿಗೆ ಹಿಡಿಸಿದರೆ ಈ ಹಾಲಿನಲ್ಲಿ ಹಾಕಿರೋ ವಿಷ ಅಮೃತವಾಗಬೇಕು. ಅಂದಾಗ ಮಾತ್ರ ದೇವರಿದ್ದಾನೆ ಅಂತ ತಿಳಿದುಕೊಳ್ತೀನಿ. ಇಲ್ಲವಾದ್ರೆ ನನ್ನ ಪಾಲಿಗೆ ದೇವರೇ ಇಲ್ಲ. ನನ್ನ ಪಾಲಿಗೆ ದೇವರೇ ಇಲ್ಲ. ನನ್ನ ಪಾಲಿಗೆ ದೇವರೇ ಬಿಟ್ಟು ನಾನು ಎಂದು ಹೋಗಲಾರೆ. ಕಣ್ಣೀರು ಹಾಕ್ತಾ ಇದೀಯಾ? ಯಾಕಿಲ್ಲಪ್ಪ, ಸಂತೋಷಕ್ಕಾಗಿ. ನಾನು ನಿನಗೆ ಹಾಲು ಕುಡಿಸ್ಬೇಕಲ್ಲ, ಆ ಸಂತೋಷಕ್ಕಾಗಿ. ಬಾ, ನೀ ಏನ್ ತಪ್ಪು ಮಾಡಿದ್ಯಾ ಗೊತ್ತಾ? ನೀನ್ ಮಾಡಿದ ತಪ್ಪು ನನಗೆ ಗೊತ್ತಾಗ್ಬಿಟ್ಟಿದ್ಯಮ್ಮ. ನಾನೇನಪ್ಪ ಅಂತ ತಪ್ಪು ಮಾಡಿಬಿಟ್ಟಿದ್ದೀನಿ? ಇವತ್ತು ನಾನು ಹುಟ್ಟಿದಬ್ಬ ಅಂತ ಮರ್ತು ನನಗೊಂದು ಶುಭಾಶಯ ಕೂಡ ತಿಳಿಸ್ಲಿಲ್ಲಲ್ಲಮ್ಮ ನೀನು. ನೋಡಪ್ಪ, ಈಗ ನಿಮ್ಮಪ್ಪ ಹೊರಗಡೆ ಹೋಗಿದ್ದಾರೆ. ನೀನು ಹುಟ್ಟಿದ ಹಬ್ಬಕ್ಕಾಗಿ ಅವ್ರನ್ನು ಕರೆಸ್ತೀನಿ. ಊರಲ್ಲಿ ಎಲ್ಲರನ್ನು ಕರೆಸೋಣ. ಆ ಶಿವನ ಗುಡಿಗೆ ಹೋಗಿ ರುದ್ರಾಭಿಷೇಕ ಮಾಡಿಸೋಣ. ಮತ್ತೆ ಹಾಲು ಕುಡಿ. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಮ್ಮ. ತುಂಬಾ ದಿನದಿಂದ ನಿನ್ನ ಹತ್ರ ವಿಷಯ ಹೇಳ್ಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಇವತ್ತು ಯಾಕೋ ಗೊತ್ತಿಲ್ಲಮ್ಮ, ಒಂದ್ಸಾರಿ ನಿನ್ನ ಮಡಿಲಲ್ಲಿ ಮಲಿಗೆ ಹತ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಅಮ್ಮ. ಮೊದಲು ಹಾಲು ಕುಡಿಯಪ್ಪ, ಆಮೇಲೆ ಹೇಳುವಂತೆ. ಹಾಲು ಕುಡಿದ್ಮೇಲೆ ಹೇಳ್ತಿಲ್ಲ? ಆಯ್ತಪ್ಪ. ದಯವಿಟ್ಟು ಅಷ್ಟು ಹಾಲನ್ನೇ ಯಾಕೆ ಉಳಿಸಿದ್ಯಾ ಅಂತ ಕೇಳಬೇಡಮ್ಮ. ಯಾಕಂದ್ರೆ ಯಾಕೋ ಗೊತ್ತಿಲ್ಲ, ಇವತ್ತು ಕುಡಿದಷ್ಟು ಹಾಲು ಸಾಕು ಅಂತ ಅನಿಸ್ತಾ ಇದೆ. ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅಂದಲ್ಲಮ್ಮ. ನನ್ನ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಹುಡುಗಿನ ಪ್ರೀತಿ ಮಾಡಿದೆ. ಆದ್ರೆ ಅವಳು ನನ್ನ ಪ್ರೀತಿನ ತಿರಸ್ಕಾರ ಮಾಡಿಬಿಟ್ಲು. ನಾನು ಅವಳ ಮೇಲಿರುವ ವ್ಯಾಮೋಹಕ್ಕೆ ಅವಳನ್ನ ಬಲಾತ್ಕಾರ ಮಾಡಿಬಿಟ್ಟಮ್ಮ. ಅವಳು ಬೇರೆ ಯಾರು ಅಲ್ಲಮ್ಮ, ನಮ್ಮ ಮನೆಯಲ್ಲಿ ಜೀತದೊಳಗೆ ತುಡಿತಾ ಇದ್ದಲ್ಲ ರುದ್ರನ ಮಗಳು ಅಂಬಿಕಾ. ಈ ವಿಷಯ ನನಗೂ ನಿನಗೂ ಬಿಟ್ರೆ ಯಾರಿಗೂ ಗೊತ್ತಿಲ್ಲಮ್ಮ, ಯಾರಿಗೂ ಗೊತ್ತಿಲ್ಲ. ಯಾಕೆ ನಗ್ತಾ ಇದೆಯಾ? ಬೇಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳಿದುಕೊಳ್ಳುತ್ತೆ. ಅಂದ್ರೆ ಈ ವಿಷಯ ನನಗೆ ಮೊದಲೇ ಗೊತ್ತಾಗಿತ್ತು. ಈಗ ತಾನೇ ನೀನೇ ಹೇಳಿದ್ಯಲ್ಲ. ತಿಳಿದೇ ಇದು ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ. ಇನ್ನು ಮುಂದೆ
ಯಾವ ತಪ್ಪು ಮಾಡಲ್ಲಮ್ಮ, ಗೊತ್ತಿಲ್ಲ. ಪಶ್ಚಾತ್ತಾಪ ಪಟ್ಬಿಟ್ಟಿದ್ದೀನಿ. ಇದೊಂದು ತಪ್ಪನ್ನ ಕ್ಷಮಿಸಿ ಮಗು ಮಾತೇಶ 100 ವರ್ಷ ಸುಖವಾಗಿ ಬಾಳ್ಕಂದ ಅಂತ ನಿನ್ ಮಗನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಮ್ಮ. ನಾನು ನಿನಗೆ ಏನಂತ ಆಶೀರ್ವಾದ ಮಾಡಿದೆ? ನಾನು ನಿನಗೆ ಆಶೀರ್ವಾದ ಮಾಡುವ ಯೋಗ್ಯತೆಯನ್ನು ಕಳೆದುಕೊಂಡು ಬಿಟ್ಟಿದ್ದೀನಿ. ಈಗ ನಾನು ನಿನ್ನ ತಾಯಿಯಲ್ಲಪ್ಪ, ನಿನ್ನ ಪಾಲಿನ ಯಮ. ನೀನು ಮಾಡಿದ ವಿಷಯ ನನಗೆಲ್ಲ ಗೊತ್ತಾಗಿದೆ. ನಿನ್ನಪ್ಪ ನನಗೆ ಆಜ್ಞೆ ಇಟ್ಟು ಹೋಗಿದ್ದಾರೆ ಬದುಕಬಾರದು ಅಂತ. ಹೌದಪ್ಪ, ಈಗ ನಾನು ನಿನ್ನ ತಾಯಿ ಅಲ್ಲ, ನಾನು ನಿನ್ನ ಪಾಲಿನ ಯಮ ಅಪ್ಪ. ಇವತ್ತು ಹೆತ್ತವಳ ಹಾಲು ವಿಷವಾಯಿತು, ಹೆತ್ತವಳ ಹಾಲು ವಿಷವಾಯಿತು, ಹೆತ್ತವಳ ಹಾಲು ಪ್ರಪಂಚದ ಯಾವ ತಾಯಿ ಆದ್ರೂ ತನ್ನ ಹೆತ್ತ ಮಗನಿಗೆ ಈ ಪಾಪಿಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟೆ. ಮಾ ಸಾವು ಕೈ ಬಿಸಿ ಕರಿತಾ ಇದ್ದಮ್ಮ, ಕೈ ಬಿಸಿ ಕರಿತಾ ಇದ್ದೆ. ಆದ್ರೆ ಸಾಯೋ ಕೊನೆ ಗಳಿಗೆಯಲ್ಲಿ ನಿನ್ ಮಗನ ಒಂದೇ ಒಂದು ಆಸೆ ಈಡೇರಿಸ್ದೆ. ಸಾಯೋ ಕೊನೆ ಗಳಿಗೆಯಲ್ಲಿ ಮಗು ಮಗು ಮಾಂತೇಶ ಅಂತ ಅಪ್ಕೋತಿಯಮ್ಮ. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ. ನಾ ತಡೆಯಲಾರೆ ಅದು ಯಾಕ ನೋಡತಿ. ಹೆತ್ತ ಮಗನಿಗೆ ವಿಷ ಹಾಕಿದೆ ಈ ತಾಯಿ. ಇಂಥ ತಾಯಿ ಜಗತ್ತಿನಲ್ಲಿ ಇರುವುದುಂಟೆ? ಇಲ್ಲ. ಯಾವ ವಿಷವನ್ನು ನನ್ನ ಮಗನಿಗೆ ಕೊಟ್ಟು ನಾನು ಸಾಯಿಸ್ಬಿಟ್ಟನೋ ಆ ವಿಷವನ್ನು ನಾನು ಕುಡಿಯಲೇಬೇಕು. ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ. ನೋಡಿ ಮಗನ ಮರಣವನ್ನು ನೋಡಿ ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಸಮಾಧಾನವಾಯಿತೆ, ಆನಂದವಾಯಿತೆ. ಮೆಚ್ಚಿದೆ ಮಹಾದೇವಿ, ಮೆಚ್ಚಿದೆ. ನಿನ್ನಂತವಳು ಈ ಬೆಟ್ಟಪ್ಪನ ಮನೆಗೆ ಸೊಸೆಯಾಗಿ ಬಂದದ್ದು 7 ಜನ್ಮದ ಪುಣ್ಯ ಮಹಾದೇವಿ, 7 ಜನ್ಮದ ಪುಣ್ಯ. ಇಲ್ಲ ರೀ, ನಿಮ್ಮಂಥವರನ್ನು ಮದುವೆ ಮಾಡಿಕೊಂಡು ನಾನು ಪಡೆದಿದ್ದೇನಲ್ಲ, ನಾನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ಮುಂದಿನ ಜನ್ಮ ಅಂತ ಇದ್ರೆ ಬಂದು ನಾನು ನಿಮ್ಮ ಋಣವನ್ನು ಮುಟ್ಟಿಸುತ್ತೇನೆ. ಬದುಕು ಜಟಕ ಬಂಡಿ, ವಿಧಿಯಾದರೆ ಸಾಹೇಬ.
ಮದುವೆಗೂ ಮಸಣಕೋ ಕರೆದೆತ್ತವಯೋ ಮಂಕುತಿಮ್ಮ ಕರೆದೆತ್ತವಯೋ ಮಂಕುತಿಮ್ಮ ಕರೆದೆತ್ತ ಉಸಿರೇ ಈ ಒಡಲ ತೊರೆಯುವೆ ಏನು ಅಲೆಯೇ ನೀ ಕಡಲ ಮರೆಯುವೆ ಏನು ನಿನ್ನ ಮಾತು ಕೊಟ್ಟ ಹಾಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದೇನೆ. ನೋಡಲಿ, ಆದ್ರೆ ಶಿಕ್ಷೆ ಕೊಡುವ ಭರದಲ್ಲಿ ಶಿಕ್ಷೆ ಕೊಡುವುದನ್ನ ಹೆತ್ತ ಕರಳಿಗೆ ಹೇಳಿ ತಪ್ಪು ಮಾಡಿಬಿಟ್ಟೆ. ಹೆತ್ತ ಕರಳು ಅದ್ಯಾಕೆ ಸಹಿಸ್ಕೊಳ್ಳುತ್ತೆ ರುದ್ರ, ಅದ್ಯಾಕೆ ಸಹಿಸ್ಕೊಳ್ಳುತ್ತೆ? ಮಗನಿಗೆ ಹಾಕಿದ ವಿಷದ ಹಾಲನ್ನ ತಾನು ಕುಡಿದು ಸತ್ತು ಹೋಗ್ಬಿಟ್ಲು. ನಾನು ನಿಮಗೆ ಅವತ್ತೇ ಹೇಳಿದ್ದಲ್ರಿ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ಯಾವ ದುಡುಕು ನಿರ್ಧಾರ ತಗೋಬೇಡ್ರಿ ಅಂತ. ಅಯ್ಯೋ ಕರವ. ಆ ಹಾಳಾದ ಅಂಬಿಕಾ ನನ್ನ ಹೊಟ್ಟೆಗೆ ಯಾಕಾರ ಹುಟ್ಟಿದ್ಲೋ, ಹುಟ್ಟಿ ಮಲ್ಲಿನ ಸ್ಮಶಾನ ಮಾಡಿಬಿಟ್ಲಲ್ಲ. ಯಾರ ಹುಟ್ಟಿಗೂ ಯಾರ ಸಾವಿಗೂ ಯಾರೂ ಕಾರಣರಲ್ಲ ರುದ್ರ. ಅವನು ಆಡ್ತಾನೆ, ನಾವು ಆಡಬೇಕು. ಆದ್ರೆ ಆಡುವಾಗ ಆಟದ ನಿಯಮ ಮೀರಬಾರ್ದು ರುದ್ರ. ಆಟದ ನಿಯಮ ಇವನು ಮೀರದ ಸತ್ತೋದ. ಆದ್ರೆ ಈ ಶಿಕ್ಷೆ ಕೊಡುವ ಆಟವನ್ನ ನಾನು ಇವಳಿಗೆ ಕೊಟ್ಟು ನಾನು ಆಟದ ನಿಯಮವನ್ನ ಮೀರ್ಬಿಟ್ಟೆ ರುದ್ರ. ರುದ್ರ, ತಡಿ, ನನ್ನೊಂದು ಮಾತು ನಡೆಸ್ಕೊಡ್ತೀಯ ರುದ್ರ? ಒಂದೇ ಹಾಕ್ರಿ, 100 ಕೇಳಿದಡಿ. ಒಂದೇ ಒಂದು ಮಾತು ಸಾಕು. ಸುತ್ತು 40 ಹಳ್ಳಿಗಳಲ್ಲೆಲ್ಲ ನ್ಯಾಯ ದೇಗುಲ ಈ ಮೆಟ್ಟಪ್ಪನ ಮನೆತನ. ಇಲ್ಲಿ ನ್ಯಾಯ ಅಂತ ತಲೆಬಾಗಿ ಬಂದವರಿಗೆ ಅನ್ಯಾಯವಾಗಿಲ್ಲ, ಆಗಕ್ಕೂ ಬಿಟ್ಟಿಲ್ಲ, ಇನ್ನು ಮುಂದೆ ಕೂಡ ಅನ್ಯಾಯವಾಗಬಾರ್ದು. ಹುಟ್ಟೋ ಸೂರ್ಯ ದಿಕ್ಕನ್ನು ಬದಲಾಯಿಸಬಹುದು, ತಿರುಗೋ ಭೂಮಿ ಚಲನೆಯನ್ನು ನಿಲ್ಲಿಸಬಹುದು. ಆದ್ರೆ ಈ ಬೆಟ್ಟಪ್ಪನ ನ್ಯಾಯಾಲಯಕ್ಕೆ ನ್ಯಾಯ ಅಂತ ಬಂದವರಿಗೆ ಅನ್ಯಾಯವಾಗಬಾರ್ದು. ಇನ್ನು ಮುಂದೆ ಅದನ್ನ ನೋಡಿಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದು. ತಡಿ. ಈ ಬೆಟ್ಟಪ್ಪ ಹೇಳ್ತಾನೆ, ರುದ್ರ ಕೇಳ್ತೀಯ ತಾನೆ?